ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ನಮ್ಮ ಆ್ಯನ್ಯುವಲ್ ಎಕ್ಸಾಮ್ 2 ಆಯಿತಾ, ಏನೇನು ಓದಬೇಕು, ಹೇಗೆ ಒಳ್ಳೆ ಅಂಕಗಳನ್ನು ತೆಗಿಬೇಕು, ಇದರ ಬಗ್ಗೆ ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸ್ಪೆಷಲ್ಲಾಗಿ ಈ ಒಂದು ವಿಡಿಯೋ ಇಂಗ್ಲೀಷ್ ಸಬ್ಜೆಕ್ಟಿನ ಮೇಲೆ ಆಗಿರುತ್ತೆ. ಲ್ಯಾಂಗ್ವೇಜ್ ಇಂಗ್ಲೀಷ್ ಇದೆ ಅಲ್ವಾ, ಅದರ ಮೇಲೆ ಆಗಿರುತ್ತೆ. ಯಾರೆಲ್ಲ ಫೇಲ್ ಆಗಿದ್ದೀರೋ ಇಂಗ್ಲೀಷಲ್ಲಿ, ಅಥವಾ ಯಾರೆಲ್ಲ ಬರೀ 24 ಮಾರ್ಕ್ಸನ್ನು ಸ್ಕೋರ್ ಮಾಡಿದಿರೋ ಹಾಗೂ 70 ಸ್ಕೋರ್ ಮಾಡಿದಿರೋ, ಹಾಗೂ ಎಕ್ಸ್ಪೆಕ್ಟೇಷನ್ನು ನಿಮ್ದು ಏನಿತ್ತು ಅಂದರೆ ಸರ್ 100ಗೆ ನಂದು 99 ಬರುತ್ತೆ, ಆ ಲೆವೆಲಿಗೆ ಬರೆದಂಥ ವಿದ್ಯಾರ್ಥಿಗಳು ಕೂಡ ಇದ್ದೀರಾ. ಅವರಿಗೂ ಕೂಡ ಕಡಿಮೆ ಮಾರ್ಕ್ಸ್ ಬಂದಿದೆ, 90 ಬಿಲೋ ಬಂದುಬಿಟ್ಟಿದೆ. ಕೆಲವೊಮ್ಮೆ ವ್ಯಾಲ್ಯುವೇಟ್ರ್ ತಪ್ಪಾಗಿರುತ್ತೆ, ಕೆಲವೊಮ್ಮೆ ನಿಮ್ಮದೇ ತಪ್ಪಾಗಿರುತ್ತೆ. ಹಾಗಾಗಿ ಈ ಒಂದು ವಿಡಿಯೋನ ಮಾಡುತ್ತಿರುವಂಥದ್ದು. ವಿದ್ಯಾರ್ಥಿಗಳೇ, ನೀವು ಇಟ್ಟಿರುವಂಥ ಭರವಸೆ ಇದೆ ಅಲ್ವಾ, ಹಾಗಾಗಿ ಈ ಒಂದು ವಿಡಿಯೋನ ಮಾಡ್ತಿದ್ದೇನೆ. ಏನು ಅಂದರೆ ಸರ್ ನಾವು ಇಂಗ್ಲೀಷ್ ಎಕ್ಸಾಮ್ ಕಟ್ಟಿಬಿಟ್ಟಿದ್ದೀವಿ, ಆ್ಯನ್ಯುವಲ್ ಎಕ್ಸಾಮ್ 2 ಅದು ನಿಮ್ಮ ಮೇಲೆ ಭರವಸೆ ಇದೆ ಅಂತ. ನಿಜವಾಗಿಯೂ ಆ್ಯನ್ಯುವಲ್ ಎಕ್ಸಾಮಲ್ಲೂ ನಾನು ಕೈ ಬಿಟ್ಟಿಲ್ಲ ಮಕ್ಕಳೇ. ಈಗ ನಿಮ್ಗೆ ನಾನು ಹೇಳುವಂಥದ್ದು ಇಷ್ಟೇ, ವಾಟ್ ಟು ರೀಡ್ ಅಂತ, ಹೌ ಟು ರೀಡ್ ಆ್ಯಂಡ್ ವಾಟ್ ಟು ರೀಡ್ ಅಂತ. ಯಾಕಂದರೆ ವಾಟ್ ಟು ರೀಡ್ ಇಟ್ ಮ್ಯಾಟರ್ಸ್ ಅ ಲಾಟ್. ಯಾಕಂದರೆ ಯಾವುದೋ ಪಾಠ ಸಂಪೂರ್ಣವಾಗಿ ಓದ್ತಾನೆ ಇರ್ತೀರ, ಬರೇ ರೋಮಿಯೋ ಜೂಲಿಯೆಟು, ತಮ್ಮ ರೋಮಿಯೋ ಜೂಲಿಯೆಟು 4 ಮಾರ್ಕ್ಸಿಗೂ ಬರಲ್ಲ, 3 ಮಾರ್ಕ್ಸಿಗೂ ಬರಲ್ಲ, ಯಾಕೆ ಓದ್ತಾ ಇದ್ದೀರಾ ಅಂತ, ಯಾಕೆ ಓದ್ತಾ ಇದ್ದೀರಾ ಅಂತಲೇ ಪ್ರಶ್ನೆ ಡೈರೆಕ್ಟಾಗಿ ಕೇಳ್ತಾಯಿದ್ದೀನಿ. ಯಾಕಂದರೆ ಏನೇನೋ ಓದಬೇಕು, ಎಷ್ಟು ಮಾರ್ಕ್ಸಿಗಿದೆ ಅಂತ ತಿಳ್ಕೊಂಡು ತಾವುಗಳು ಕರೆಕ್ಟಾಗಿ ಓದಿದರೆ, ಇಫ್ ಯು ಕೀಪ್ ದ ಬ್ಲೂ ಪ್ರಿಂಟ್ ವಿತ್ ಯು, ಆ ಬ್ಲೂ ಪ್ರಿಂಟನ್ನು ಇಟ್ಕೊಂಡು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಿಮಗೆಲ್ಲರಿಗೂ ಕೂಡ ನಿಮ್ಮ 3 ಮಾಡಲ್ ಕ್ವಶನ್ ಪೇಪರು, ಅದರ ಕೀ ಆನ್ಸರ್ಗಳು, ಬ್ಲೂ ಪ್ರಿಂಟು, ಹಾಗೂ ಈ ಆನ್ಯುವಲ್ ಎಕ್ಸಾಮ್ 1 ನಡೀತಲ್ವ ಅದರ ಪ್ರಶ್ನೆ ಪತ್ರಿಕೆ, ಅದರ ಒಂದು ಕೀ ಆನ್ಸರು ಸಂಪೂರ್ಣವಾಗಿ ಕೊಟ್ಟಿರ್ತೀನಿ ಸರ್. ಕೊಟ್ಟ ತಕ್ಷಣ ನೀವು 99 ತೆಗಿತೀರಾ ಅಂದರೆ ಮೂರ್ಖರು ಆಯಿತಾ. ಯಾರು ಪ್ರಾಕ್ಟೀಸ್ ಮಾಡ್ತಿರೋ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಲೇ ಹೇಳ್ತೀವಿ. ದೋಸ್ ಹೂ ಡೂ ಏನು ಪ್ರಾಕ್ಟೀಸ್, ವಿಚ್ ಪ್ರಾಕ್ಟೀಸ್, ರೈಟಿಂಗ್ ಪ್ರಾಕ್ಟೀಸ್. ಬರೀ ಹಾರ್ಡ್ ವರ್ಕ್ ಮಾಡ್ತೀನಿ ಅಂದ್ಬಿಟ್ಟು ರಾತ್ರಿ ಎಲ್ಲ ಓದಿದ್ದು ಸರ್. ಓನ್ಲಿ ಯು ಆರ್ ಡೂಯಿಂಗ್ ಒನ್ ಪ್ರೋಸೆಸ್, ಒಂದು ಸ್ಕಿಲ್ಲನ್ನು ನೀವು ಏನಂತೀರ ತಗೊಳ್ಳು ಫಾಲೋ ಅಪ್ ಮಾಡ್ತಾಯಿದ್ದೀರ. ಅದು ಯಾವುದು ಅಂದರೆ ಓನ್ಲಿ ರೀಡಿಂಗ್ ಸ್ಕಿಲ್ ಅಂತ. ರೀಡಿಂಗ್ ಸ್ಕಿಲ್ ಜೊತೆ ರೈಟಿಂಗ್ ಸ್ಕಿಲ್ ಆಯಿತು ಅಂದರೆ 100% ಯು ವಿಲ್ ಗೆಟ್ ಗುಡ್, ಮೀನ್ಸ್ ಗುಡ್ ಬೆಟರ್ ದ್ಯಾನ್ ಯುವರ್ ಎಕ್ಸ್ಪೆಕ್ಟೇಷನ್ ಅಂತ. ನಿಮ್ಮ ಎಕ್ಸ್ಪೆಕ್ಟೇಷನ್ ನಿಮಗೆ ಏನಿದೆಯೋ ಅದಕ್ಕಿಂತ ಜಾಸ್ತಿ ಅಂಕಗಳು ಬಂದಿರುವಂಥ ವಿದ್ಯಾರ್ಥಿಗಳು ಕಮೆಂಟ್ ಮುಖಾಂತರ ನಿಮಗೆಲ್ಲರಿಗೂ ಕೂಡ ತಿಳಿಸಿದ್ದಾರೆ. ದೋಸ್ ಹೂ ಸ್ಕೇರ್ಡ್ ಇಂಗ್ಲೀಷ್ ಅಂದ್ರೇ ಹೆದರ್ಕೊಂಡಂತಹ ವಿದ್ಯಾರ್ಥಿಗಳು ಇವತ್ತು 50-60 ಅಂಕಗಳನ್ನು ನಮ್ಮ ವಿಡಿಯೋ ನೋಡಿ ತೆಗೆದುಕೊಂಡಿದ್ದಾರೆ. ವಿದ್ಯಾರ್ಥಿಗಳೇ, ಇಷ್ಟೇ ನಾನು ಹೇಳಿಕ್ಕೆ ಬಯಸೋದು. ದೋಸ್ ಹೂ ಫೇಲ್ಡ್ ಅವರಿಗಾಗಿ ಒಂದು ಮಾತು, ನನ್ನ ಒಂದೇ ಒಂದು ವಿಡಿಯೋ, 1 ಶಾರ್ಟ್ ವಿಡಿಯೋ ಆನ್ ಗ್ರಾಮರ್ ನೋಡಿರ್ತಿದ್ರೆ ನೀವು ನಿಜವಾಗಿಯೂ ಪಾಸ್ ಆಗ್ತಿದ್ರಿ. ಆದರೆ ನೀವು ಅದು ಕೂಡ ನೋಡಲ್ಲ. ನೀವೇನು ಅಂತ ಹೇಳಿದರೆ ಸರ್ ಎಕ್ಸಾಮ್ 2 ಕ್ವಶನ್ ಪೇಪರೇ ಕೊಟ್ಬಿಡಿ ಸರ್, ಯಾಕೆ ಸರ್ ಇವೆಲ್ಲ ವಿಡಿಯೋ ಅಂತ. ಇಂಥ ವಿದ್ಯಾರ್ಥಿಗಳು ಕೂಡ ಇದ್ದೀರಾ. ಯಾಕಂದರೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಕೂಡ ಹಾಕ್ತಾ ಇದ್ದೀರಾ ಆಲ್ರೆಡಿ, ಸರ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡಿ ಅಂತ. ನೋಡಿ, ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ಎಕ್ಸಾಮಿಗೆ ಬರುವ ಪ್ರಶ್ನೆಗಳನ್ನೇ ಕೊಡ್ತೇನೆ. ಈಗ ತಾವುಗಳು ಮಾಡಬೇಕಾಗಿರೋದೇನು, ರೈಟ್ ಆ್ಯಂಡ್ ಪ್ರಾಕ್ಟೀಸ್. ಇದರಿಂದ ನಿಮಗೆ ಒಳ್ಳೆ ಅಂಕಗಳು ಬರುತ್ತೆ. ದಿಸ್ ಈಸ್ ಮೈ ಪ್ರಾಮಿಸ್ ಮೈ ಡಿಯರ್ ಚಿಲ್ಡ್ರನ್. ಇಂಗ್ಲೀಷಿಗೆ ಏನು ಕೊಡ್ತೀನೋ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರಲ್ಲಿರುತ್ತೆ, ಆದರೆ ಪ್ರಾಕ್ಟೀಸ್ ಮಾಡಬೇಕು, ಬರೆಯೋದನ್ನು ಕಲಿಬೇಕು. ಏನೋ ಕ್ವಶನ್ ಕೊಟ್ಟಿರ್ತಾರೆ, ಏನೋ ಬರೀತಾರೆ. ಗುಡ್ ಎಕ್ಸಾಂಪಲ್ ಕೊಡ್ತೇನೆ ನಾನು. ಎಕ್ಸಾಮ್ 1ನಲ್ಲಿ 4 ಮಾರ್ಕ್ಸಿಗೆ ನಿಮಗೆಲ್ಲರಿಗೂ ಕೂಡ ಫ್ರಮ್ 2nd ಚಾಪ್ಟರ್ ದೆ ಆಸ್ಕ್ಡ್ ಎ ಕ್ವಶನ್. ಯಾವ ಕ್ವಶನನ್ನು ಕೇಳಿದರು, ವೈ ಡಿಡ್ ಕ್ರಿಮಿನಲ್ ಡಿಡ್ ನಾಟ್ ರನ್ ಅವೇ ಫ್ರಮ್ ದಿ ಪ್ರಿಸನ್ ಅಂತ ಒಂದು ಪ್ರಶ್ನೆ ಕೇಳಲಾಗಿತ್ತು. ನೀವು ಬರೆದಿರೋದೇನು ಗೊತ್ತಾ, ರೈಟ್ ಎ ನೋಟ್ ಆನ್ ಮೊನಾಕೋ ಅಂತ. ಮೊನಾಕೋ ದೇಶ ಹೀಗಿತ್ತು, ಅದರ ಪಕ್ಕದಲ್ಲಿ ಫ್ರಾನ್ಸ್ ಇತ್ತು, ಈ ಕಡೆ ಇಟಾಲಿ ಇತ್ತು, ಇದು ಮೆಡಿಟೇರಿಯನ್ ಸಿ ಹತ್ರ ಬರುತ್ತೆ, ಇಲ್ಲಿ ಪಾಪ್ಯುಲೇಷನ್ ಇಷ್ಟಿತ್ತು. 0 ಮಾರ್ಕ್ಸು ಕೊಟ್ಟಿದ್ದೀವಿ. ಯಾಕೆ ಕೊಟ್ಟಿದ್ದೀವಿ ಅಂದರೆ ದ ಆನ್ಸರ್ ಹೌದಲ್ವಾ, ವಿಚ್ ಈಸ್ ನಾಟ್ ರಿಲೇಟೆಡ್ ಟು ಯುವರ್ ಕ್ವಶನ್ ವಿಚ್ ಈಸ್ ಇನ್ ಯುವರ್ ಕ್ವಶನ್ ಪೇಪರ್. ನೀವು ಬರೆದಂತಹ ಉತ್ತರ ಇದೆ ಅಲ್ವಾ, ದ ಆನ್ಸರ್ ವಿಚ್ ಯು ಹ್ಯಾವ್ ರಿಟನ್, ದಟ್ ಈಸ್ ಟೋಟಲಿ ಏನಂತೀರ ತಾವುಗಳು ಮ್ಯಾಚು. ಆ ಕ್ವಶನಿಗೆ ನಿಮ್ಮ ಆನ್ಸರು ಮ್ಯಾಚ್ ಅಂದರೆ ನಾಟ್ ರಿಲೇಟೆಡ್ ಟು ದಟ್ ಕ್ವಶನ್. ಹಾಗಾಗಿ 0 ಮಾರ್ಕ್ಸನ್ನು ತೆಗೆದುಕೊಂಡಿದ್ದೀರಾ. ನಿಮಗೆ ಯಾರಾದರೂ ಯಾಮಾರಿಸಿದರೆ, ಏನೇ ಕ್ವಶನ್ ಕೇಳಿ ತಮ್ಮ ಈ ಪಾಠದಿಂದ ಇದನ್ನು ಬರಿ ಅಂತ, ಅದು ತಪ್ಪು ಸರ್. ಈಗ ನನ್ನ ಮಾತನ್ನು ಕೇಳಿ, ಸೇಮ್ ಸೆಂಟೆನ್ಸ್ ನಾನು ರಿಪೀಟ್ ಮಾಡ್ತೀನಿ. ಅದು ಪೋಯಮ್ ಪಾರ್ಟ್ ಆಗಿರುತ್ತೆ. ಪೋಯಮಲ್ಲಿ ಫಾರ್ ಎಕ್ಸಾಂಪಲ್ ವೆನ್ ಯು ಆರ್ ಓಲ್ಡ್ ಆಗಿರ್ಬೋದು, ಟು ದ ಫುಡ್ ಫ್ರಮ್ ಇಸ್ ಚೈಲ್ಡ್ ಆಗಿರ್ಬೋದು, ಅಥವಾ ನಿಮ್ಮ ಹೆವನ್ ಇಫ್ ಯು ಆರ್ ನಾಟ್ ದೇರ್ ಆನ್ ದಿಸ್ ಅರ್ತ್ ವೇರ್ ಎಲ್ಸ್ ಕುಡ್ ಯು ಬಿ ಅಂತ. ಇದೊಂದು ಸುಂದರವಾದ ಒಂದು ಕುವೆಂಪುರವರು ಬರೆದಿರುವಂಥ ಒಂದು ಪದ್ಯ ಇದೆ. ಈ 3 ಕೂಡ ನಾನು ನಿಮಗೆ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ನಿಮಗೆ ಸಿಗ್ತಾ ಇಲ್ಲ ಸರ್, ನಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂದ್ರೇ ಗೊತ್ತಾಗ್ತಾ ಇಲ್ಲ ಅಂಥ ವಿದ್ಯಾರ್ಥಿಗಳು ಡೈರೆಕ್ಟಾಗಿ ನಮ್ಮ ಮೇಲ್ ಐ ಡಿ, ಪ್ರತಿಯೊಬ್ಬರಿಗೂ ಕೂಡ ಗೊತ್ತು ನಮ್ಮ ಮೇಲ್ ಐ ಡಿ ALLININONE1PDF99@gmail.com ಆಗಿರುತ್ತೆ. ಈ ಒಂದು ಮೇಲ್ ಐ ಡಿಗೆ ಸಂಪರ್ಕವನ್ನು
ಕಾಮೆಂಟನ್ನು ಮಾಡಿ, ಅಥವಾ ಈ ಕಮೆಂಟಲ್ಲಿ ಸರ್ ವಿ ಡೋಂಟ್ ನೋ ಡಿಸ್ಕ್ರಿಪ್ಷನ್ ಪ್ಲೀಸ್ ಸೆಂಡ್ ಮಿ ದ ಲಿಂಕ್ ಅಂತ, ನಮ್ಮ ಎಕ್ಸಾಮ್ 2ಗಾಗಿ ನಾವು ಪ್ರಿಪ್ರೇಷನ್ಗಾಗಿ ಸೆಂಡ್ ಮಿ ದ ಲಿಂಕ್ ಅಂತ ಲಿಂಕನ್ನು ಕಳಿಸಿದ ಮೇಲೆ ಮತ್ತೆ ನೀವು ರಿಪ್ಲೈ ಮಾಡ್ತೀರಾ, ನನಗೆ ಚೆನ್ನಾಗಿ ಗೊತ್ತಿದೆ. ಸರ್ ಇದು ಆನ್ಯುವಲ್ ಎಕ್ಸಾಮ್ 1ಗೆ ಕೊಟ್ಟಿದ್ರಿ ಅಂತ. ಅಲ್ರಿ, ಆ್ಯನ್ಯುವಲ್ ಎಕ್ಸಾಮ್ 1ಗೂ ಅದೇ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ಕು, ಅದೇ ಸಿಲೆಬಸ್ಸು, ಅದೇ ಮಾಡಲ್ ಕ್ವಶನ್ ಪೇಪರು, ಅವೇ ಬ್ಲೂ ಪ್ರಿಂಟು. ಎಕ್ಸಾಮ್ 2ಗೆ ಏನಾದರೂ ಚೇಂಜ್ ಆಗುತ್ತಾ? ಏನೂ ಚೇಂಜ್ ಇಲ್ಲ. ಸೇಮ್ ಮಾಡಲ್ ಕ್ವಶನ್ ಪೇಪರ್, ಸೇಮ್ ಬ್ಲೂ ಪ್ರಿಂಟ್, ಸೇಮ್ ಸಿಲೆಬಸ್, ಸೇಮ್ ಇಂಪಾರ್ಟೆಂಟ್ ಕ್ವಶನ್ಸ್. ಥಿಂಗ್ ಈಸ್ ಏನು, ಯು ಶುಡ್ ಡೂ ಪ್ರಾಕ್ಟೀಸ್. ಧನ್ಯವಾದಗಳು. ಆಲ್ ದ ಬೆಸ್ಟ್. ಡೂ ವೆಲ್ ಮೈ ಡಿಯರ್ ಚಿಲ್ಡ್ರನ್. ನಾನು ಹೇಳಿದ ಹಾಗೆ ತಾವುಗಳು ಪ್ರಾಕ್ಟೀಸ್ ಮಾಡಿ. ನಿಜವಾಗಿಯೂ ಯಾರಿಗೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕು, 2 ಮಾರ್ಕ್ಸ್ ಆಗಿರ್ಬೋದು, ಒಂದು ವಿಡಿಯೋ ಮಾಡಿ ಕೊಡ್ತೇನೆ. 2 ಮಾರ್ಕ್ಸಿನ ಮೇಲೆ ಮಾಡೋಣ, ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. 3 ಮಾರ್ಕ್ಸು 4 ಮಾರ್ಕ್ಸ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಚಾಪ್ಟರ್ ವೈಸ್ ಕ್ವಶನ್ ಆನ್ಸರ್ಸು ವೆರಿ ಈಸಿಯಾಗಿ ಇರುವಂಥ ಆನ್ಸರ್ಸ್ಗಳನ್ನು ಪ್ರಿಪೇರ್ ಮಾಡಿದ್ದೇವೆ. ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಯಾಕಂದರೆ ದೋಸ್ ಹೂ ಆರ್ ವೆರಿ 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 ವೀಕ್ ಇನ್ ಇಂಗ್ಲೀಷ್, ದೋಸ್ ಹೂ ಸ್ಟ್ರಗಲ್ ಟು ರೈಟ್ ಸೆಂಟೆನ್ಸ್ ಫಾರ್ಮೇಷನನ್ನು ಬರೀಲಿಕ್ಕೆ ಸ್ಟ್ರಗಲ್ ಮಾಡುವಂಥ ವಿದ್ಯಾರ್ಥಿಗಳೇ, ನಿಮಗಾಗಿ ಈಸಿ ಆನ್ಸರನ್ನು ರೆಡಿ ಮಾಡಿದ್ದೀವಿ. ಅಂಥ ಆನ್ಸರ್ಸ್ಗಳನ್ನು ಎಕ್ಸಾಮಲ್ಲಿ ಬರೆದು ಔಟ್ ತೆಗೀರಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಆಲ್ ದ ಬೆಸ್ಟ್.